ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ಪಹಲ್ಗಾಂವ್ ಪ್ರತೀಕಾರಕ್ಕೆ ಕಾಯ್ತಾ ಇದೆ ಭಾರತ. ಮೋದಿ ಯುದ್ಧ ಘೋಷ, ಸಿಎಂ ಶಾಂತಿ ಮಂತ್ರ. ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಸಿಎಂ ಸಿದ್ದರಾಮಯ್ಯ ಆಕ್ಷೇಪ. ಇಡೀ ಭಾರತ ಒಂದು ಕಡೆ ಪಹಲ್ಗಾಂವ್ ದುರಂತಕ್ಕೆ, ಪಹಲ್ಗಾಂವ್ನ ಅನ್ಯಾಯಕ್ಕೆ ಪ್ರತೀಕಾರವನ್ನ ಕಾಯ್ತಾ ಇದ್ರೆ, ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕ್ರಮ ತಗೊಂಡ್ರೆ ಹೋದ ಜೀವಗಳು ಬರ್ತಾವಾ ಅಂತ. ಇನ್ನೂ ಹಲವು ಜೀವಗಳು ಹೋಗದೆ ಇರೋದಕ್ಕೆ ಏನ್ ಮಾಡ್ಬೇಕು ಸ್ವಾಮಿ? ಹಾಗಿದ್ರೆ ನಮಗೆ ಯುದ್ಧ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಇದು ಸಂದರ್ಭನ? ಇಂಥ ಮಾತನಾಡುವಂತ ಸಂದರ್ಭನ? ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ವತಃ ಇಂಥ ಸನ್ನಿವೇಶದಲ್ಲಿ ನಾವು ಭಾರತ ಸರ್ಕಾರದ ಪರವಾಗಿದ್ದೇವೆ, ಭಾರತ ಸರ್ಕಾರದ ಜೊತೆ ನಿಲ್ತೇವೆ ಯಾವುದೇ ನಿರ್ಧಾರ ಕೈಗೊಂಡ್ರು ಕೂಡ ಅಂತ ಹೇಳ್ತಾ ಇದ್ರೆ, ಇಲ್ಲಿ ಸಿದ್ದರಾಮಯ್ಯ ಇನ್ನೂ ಕೂಡ ಓಲೈಕೆ ರಾಜಕಾರಣದಲ್ಲೇ ಮಾಡಬೇಕಾದ ಅಗತ್ಯತೆ ಇಲ್ಲ. ಪಹಲ್ಗಾಮ್ನಲ್ಲಿ ಸಂಪೂರ್ಣ ಗುಪ್ತಚರ ಇಲಾಖೆ ವಿಫಲವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಮಾತನ್ನ ಮುಂದುವರೆಸಿದ್ದಾರೆ. ಭದ್ರತಾ ವೈಫಲ್ಯದಿಂದಲೇ ಉಗ್ರರು ದಾಳಿಯನ್ನು ನಡೆಸಿದ್ದಾರೆ. ಈಗ ಕ್ರಮ ತೆಗೆದುಕೊಂಡ್ರೆ ಜೀವಗಳು ವಾಪಸ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ಅವರದ್ದು. ಪಾಕಿಸ್ತಾನದ ಮೇಲೆ ಪ್ರತಿದಾಳಿಯನ್ನ ನಡೆಸುವುದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಂದ. ಈಗ ಕ್ರಮ ಕೈಗೊಂಡ್ರೆ ಏನ್ ಪ್ರಯೋಜನ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಹೋದ ಜೀವ ವಾಪಸ್ ಬರುತ್ತಾ ಅಂತ ಹೇಳಿ ಅವರು ಕೇಳಿದ್ದಾರೆ. ಅಲ್ಲಿಗೆ ಇವರ ಆ ಮಾತಿನ ಅರ್ಥ, ಬರೋರು ಬರ್ಲಿ, ಗುಂಡಿ ಹೊಡೆದು ಹಾಕ್ಬಿಡ್ಬೇಕು, ಅವ್ರನ್ನೇನು ಇಟ್ಕೊಂಬಾರ್ದು. ಸಾಫ್ಟ್ ಕಾರ್ನರ್ ಏನ್ ಬೇಕಾಗಿಲ್ಲ ಅಂತೀರಿ? ಏನ್ ಮೇಡಮ್? ಸಾಫ್ಟ್ ಆಗಿ ಯೋಚನೆ ಮಾಡೋದೇನ್ ಬೇಕಾಗಿಲ್ಲ ಅವ್ರ ಬಗ್ಗೆ? ಏನು ಯೋಚನೆ ಮಾಡೋದು ಬೇಕಾಗಿಲ್ಲ ಮೇಡಮ್. ಪಾಕಿಸ್ತಾನ ಉಡಾಸ್ ಮಾಡಿ ಬಿಸಾಕ್ಬಿಡ್ಬೇಕು ಮೇಡಮ್. ಸಿದ್ದರಾಮಯ್ಯ ಅವ್ರು ಯಾಕೆ ಹಿಂಗೆ ಹೇಳ್ತಾರೆ ಅಂತ ಅನ್ಸುತ್ತೆ ಮೇಡಮ್? ಅವರಿಗೆ ವಯಸ್ಸಾಗಿದೆ, ಅವ್ರಿಗೆ ಏನ್ ಮಾತಾಡ್ತೀನಿ ಅನ್ನೋ ಜ್ಞಾನ ಇಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ರವಿತೇಜ್ ಅವರ. ಇದು ಸಾರ್ವಜನಿಕರ ಅಭಿಪ್ರಾಯ. ಜನ ಈ ರೀತಿ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಮಾತನ್ನು. ಬೆಂಗಳೂರಿಂದ ಗಿರೀಶ್ ಕರೆ ಮಾಡಿದ್ದಾರೆ. ಗಿರೀಶ್ ಅವರು ನಮಸ್ಕಾರ. ನಮಸ್ಕಾರ. ಉಗ್ರರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಭಾರಿ ಮೃದು ಧೋರಣೆ, ಯಾಕೋ ಏನೋ ಗೊತ್ತಾಗ್ತಿಲ್ಲ, ಏನ್ ಹೇಳ್ತೀರಿ? ಅದು ಯಾವ ಕಡೆಯಿಂದ ದುರದರಣೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಅವ್ರ ಪ್ರಕಾರ ನಾವು ನೋಡಕ್ ಹೋದ್ರೆ ಪೊಲೀಸ್ ಸ್ಟೇಷನ್, ಕೋರ್ಟ್ ಎಲ್ಲ ಮುಚ್ಚಿಬಿಡೋಣ ಅಂತ. ಯಾಕಂದ್ರೆ ಕೊಲೆಗಾರನ್ನ ಮತ್ತೆ ಶಿಕ್ಷೆ ಮಾಡೋದಕ್ಕೆ, ಕೊಲೆ ಆದ ಎದ್ ಬರಲ್ಲ ಅಲ್ವಾ? ಹಿಂಗೆ ಮರ್ಡರ್ ಮಾಡ್ಕೊಂಡು ಓಡಾಡ್ತಾ ಇರ್ಲಿ, ಓಡಾಡ್ಕೊಂಡಿರ್ಲಿ, ನಾವು ಸಾಯ್ತಾ ಇರ್ಲಿ, ಸಾಯಿಸ್ತಾ ಇರ್ಲಿ ಅಂತ. ಅವನಿಗೇನು ಶಿಕ್ಷೆ ಕೊಡಬೇಡ, ಯಾಕಂದ್ರೆ ಅವನು ಎದ್ ಬರಲ್ಲ ಎದಕ್ಕೂ. ಗಿರೀಶ್ ಅವರೇ ಧನ್ಯವಾದ ಕರೆ ಮಾಡಿ. ಬೆಂಗಳೂರಿನಿಂದ ಅರ್ಚನಾ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಅರ್ಚನಾ ಅವರೇ, ಸಿದ್ದರಾಮಯ್ಯ ಅವರ ಮಾತಿನ ಬಗ್ಗೆ ಈ ತರ ಸ್ಟೇಟ್ಮೆಂಟ್ ಗಳು ಕೊಟ್ಕೊಂಡು ಇವರು ಒಂದು ಒಳ್ಳೆ ಜವಾಬ್ದಾರಿಯುತ ಪೊಸಿಷನ್ ಅಲ್ಲಿ ಇರೋದಕ್ಕೆ ನಾಚಿಕೆ ಆಗ್ಬೇಕು ಇವರಿಗೆ. ಅಲ್ಲಿ 26 ಜನ ಜೀವ ಕಳ್ಕೊಂಡಿದ್ದಾರೆ. ಇವ್ರು ಈ ತರ ಸ್ಟೇಟ್ಮೆಂಟ್ ಗಳು ಕೊಟ್ಕೊಂಡು ಯಾರು ತುಷ್ಟೀಕರಣ ಮಾಡ್ತಾ ಇದ್ದಾರೆ ಇವರು? ಅಲ್ಲಿ ಮೋದಿ ಅವ್ರೇನೋ ಮಾಡಕ್ ಟ್ರೈ, ಹಂಗಾರೆ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಅಸಾಸಿನೇಷನ್ ಆದಾಗ ಯಾರು ಜವಾಬ್ದಾರಿ ತಗೋತಾರೆ? ಅದ್ರ ಬಗ್ಗೆ ಇವ್ರು ಯಾಕೆ ಮಾತಾಡ್ತಾ ಇಲ್ಲ? ಇದು ನಿಜವಾಗ್ಲೂ ಒಂಥರ ಕಚಡ ರಾಜಕಾರಣ ಮಾಡ್ತಾ ಇದ್ದಾರೆ ಮೇಡಮ್ ಇವರು. ನಿಜವಾಗ್ಲೂ ಇವರಿಗೆ ಯಾರನ್ನ ತುಷ್ಟೀಕರಣ ಮಾಡ್ಕೊಂಡು ಇವ್ರಿಗೆ ಬರೀ ಪಾಕಿಸ್ತಾನ ಕಡೆನೆ ಇವ್ರಿಗೆ ಒಲವಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಅರ್ಚನಾ ಅವರೇ. ಗಣೇಶ್ ಅಂತ ರೆಡಿ ಇದ್ದಾರೆ. ಗಣೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್ ಜಿ. ಸರ್ ಏನ್ ಹೇಳ್ತೀರಿ? ನೋಡಿ, ಈಗ ಇವ್ರೇನ್ ಇದನ್ನ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್, ದಟ್ ಈಸ್ ಇಷ್ಟು ಒಂದು ಭಯಂಕರ ಕೆಟ್ಟ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ ಅವರಿಗೆ ನಾನು ಕ್ಲಿಯರ್ ಮಾಡ್ಬೇಕ್ರಿ, ಅವ್ರದ್ದು ಮಿಷನ್ ಏನಿದೆ, ವಾಟ್ ಈಸ್ ದ ಮಿಷನ್ ಆಫ್ ಸಿದ್ದರಾಮಯ್ಯ? ಈಗ ಇಂದೊಂದು ದೊಡ್ಡ ಒಂದು ಇದಾಗಿದೆ. ನಾನು ಸಹ ಇಂಜಿನಿಯರೇ, ನಾನು 27 ವರ್ಷ ಮಿಡಲ್ ಈಸ್ಟ್ ಗಲ್ಫ್ ನಲ್ಲಿ ಜಾಬ್ ಮಾಡಿ ಬಂದಿದ್ದೇನೆ. ಆದ್ರೆ ಇಂತ ಒಂದು ಸ್ಟೇಟ್ಮೆಂಟ್ ಹೀಗೆ ಅಲ್ಲ. ಎಷ್ಟೋ ಸಲ ಅವರು ಕ್ಷಮೆ ಕೇಳ್ಕೊಂಡಿದ್ದಾರೆ, ಆದ್ರೂ ಅವರಿಗೆ ಇನ್ನೂ ಬುದ್ಧಿ ಬರಲ್ಲ. ಅದಕ್ಕೆ ನಾನು ಹೇಳೋದು ಅಂದ್ರೆ, ನಾವೆಲ್ಲರೂ ಗೆಟ್ ಟುಗೆದರ್ ಆಗ್ಬೇಕು. ಹಿ ಶುಡ್ ಸ್ಟೆಪ್ ಡೌನ್ ಇಮಿಡಿಯೇಟ್ಲಿ, ಹಿ ಶುಡ್ ಸ್ಟೆಪ್ ಡೌನ್. ಫೈನ್, ಥ್ಯಾಂಕ್ ಯು ಗಣೇಶ್ ಅವರೇ ರಿಪಬ್ಲಿಕ್ ಜೊತೆ ಮಾತಾಡಿದಕ್ಕೆ. ಓಕೆ, ಬೆಂಗಳೂರಿನಿಂದ ಮಂಜುನಾಥ್ ಅವರು ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್ ಅವರು ನಮಸ್ಕಾರ. ಸಿದ್ದರಾಮಯ್ಯನವರ ಹೇಳಿಕೆಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ನೀವೇನ್ ಹೇಳಕ್ ಬಯಸ್ತೀರಾ? ನಮಸ್ತೆ ಮೇಡಮ್. ಇವತ್ತು ಇಡೀ ದೇಶ ಪಹಲ್ಗಾಮ್ನಲ್ಲಿ ಆಗಿರತಕ್ಕಂತ ಈ ದುರ್ಘಟನೆಗೆ ಶಾಂತಿ ಸಾಗರದಲ್ಲಿ ಮುಳುಗಿದೆ. ಆದ್ರೂ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದುಕೊಂಡು ಇವತ್ತು ಈ ರೀತಿ ಆ ಒಂದು ಸಾವಿನ ಬಗ್ಗೆ ಈ ರೀತಿ ಮೃದು ಧೋರಣೆ ತೋರ್ತಾ ಇದ್ದಾರೆ. ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಮಾತಾಡ್ತಾ ಇದ್ದಾರೆ. ಇವರು ಒಂದು ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು
ಸಾಫ್ಟ್ ಕಾರ್ನರ್ ಇದ್ದಾರೆ ಅಂತಾರೆ, ಅವ್ರನ್ನ ಓಲೈಕೆ ಇವತ್ತಿಗೂ ಅವ್ರ ಒಂದು ಓಟು ಮತ್ತೊಂದಗೋಸ್ಕರ ಮತ್ತೆ ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥ ಈ ಜಮೀರ್ ಅಹಮದ್ ಅವ್ರನ್ನ ತೃಪ್ತಿ ಪಡಿಸೋದಕ್ಕೆ ಆ ಮುಸಲ್ಮಾನರ ಓಲೈಕೆಗಾಗಿ ಇವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಇದು ಇಡೀ ದೇಶ, ಇಡೀ ನಮ್ಮ ರಾಜ್ಯದ ಜನ ಇವತ್ತು ಅರ್ಥ ಮಾಡ್ಕೋಬೇಕು ನಾವು ಇವತ್ತೊಂದು ಜವಾಬ್ದಾರಿತ ಸ್ಥಾನದಲ್ಲಿ ಯಾವ ರೀತಿ ಕುಂಡ್ರಿಸಿದೀವಿ ಅಂತ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ. ಮಂಡ್ಯದಿಂದ ಚಂದ್ರೇಗೌಡರು ಕರೆ ಮಾಡಿದ್ದಾರೆ. ನಮಸ್ಕಾರ ಗೌಡ್ರೆ. ನಮಸ್ತೆ ಸರ್. ಏನ್ ಹೇಳ್ತೀರಿ? ಸಿದ್ದರಾಮಯ್ಯ ಅವರಿಗೆ ಉಗ್ರರ ಬಗ್ಗೆ ಭಾರಿ ಮೃದು ಧೋರಣೆ ಒಂದ್ ಕಡೆ ಆದ್ರೆ, ಈಗ ಕ್ರಮ ಕೈಗೊಂಡ್ರೆ ಏನ್ ಬಂತು ಲಾಭ ಅಂತ ಕೇಳ್ತಿದ್ದಾರೆ. ಸರ್ ಅವ್ರ ಮುಂಚೆಯಿಂದಲೂ ಅದೇ ಅವ್ರ ಕಡೆಗೆ ಒಲವು ಜಾಸ್ತಿ. ಅವ್ರಿಗೇನು ಮಾಡಕ್ಕಾಗಲ್ಲ. ಅವ್ರಿಗೆ ನಮ್ಮ ದೇಶದ ಮೇಲೆ, ನಮ್ಮ ಜನದ ಮೇಲೆ, ನಮ್ಮ ಹಿಂದೂಗಳ ಮೇಲೆ ಸ್ವಲ್ಪ ಅಭಿಮಾನನೇ ಇಲ್ಲ. ಆ ಉದ್ದೇಶಕ್ಕೆ ನಮ್ಮ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಕ್ಕೆ ಅನಲಾಯಕು. ಇದ್ರ ಬಗ್ಗೆ ನಾವು ಪಾಕಿಸ್ತಾನನ ಗುಡೀಸ್ ಮಾಡಬೇಕು, ಅದೇ ಒಂದು ನಮ್ಮ ಗುರಿ. ನಮ್ಗೆ ರಕ್ತ ಕುದೀತಾ ಐತೆ, ಇರೋದು ಇಷ್ಟ ಆಗಲ್ಲ. ಆದ್ರೂ ಅವ್ರು ಅಷ್ಟೊಂಥರ ಆಡಳಿತ ಮಾಡ್ತಾವ್ರೆ. ನಾವು ಜನ ಅಷ್ಟೊಂಥರ ಮಡಿಕೊಂಡು ಇನ್ನು ಎಲ್ಲಿವರೆಗೂ ಇರ್ಬೇಕು ಸರ್ ಶಾಂತಿ ಶಾಂತಿ ಅಂತ? ನಮ್ಗೆ ಇಷ್ಟೊಂದು 65 ವರ್ಷ ನನಗೆ ವಯಸ್ಸು. ನಮ್ಗೆ ರಕ್ತ ಕುದೀತಾ ಐತೆ ಅವ್ರು ಮಾಡಿರೋ ಕೆಲಸಕ್ಕೆ. ನಮ್ ಸಿದ್ದರಾಮಯ್ಯರು ಅದೇನೋ ಯುದ್ಧ ಬೇಕಾಗಿಲ್ಲ ನಮಗೂ, ಆದ್ರೆ ಅವ್ರು ಮಾಡ್ಕೊಂಡು ಅನುವಾದ ರೀತಿಲಿ ಬೇಕು. ಹೌದು, ಇದುವರೆಗೂ ನಮ್ಗೆ ಸಾಕಾಗ್ಬಿಟ್ಟದೆ ಇವ್ರ ಜೀವನ ನೋಡಿ ನೋಡಿ ನೋಡಿ. ಅವ್ರು ಯಾವತ್ತಿದ್ರು ವೋಟ್ ಬ್ಯಾಂಕ್ಗೋಸ್ಕರ ಅವರು ಸಿದ್ದರಾಮಯ್ಯನವ್ರು ಮಾಡ್ತಾ ಇರೋದು. ಓಕೆ ಗೌಡ್ರೆ, ಧನ್ಯವಾದ ರಿಪಬ್ಲಿಕನ್ ಜೊತೆ ಮಾತಾಡಿದಕ್ಕೆ. ಶಿವಮೊಗ್ಗದಿಂದ ರುದ್ರೇಶ್ ಸ್ವಾಮಿ ಅವರು ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ರುದ್ರೇಶ್ ಸ್ವಾಮಿ ಅವರೇ. ಮಂಜುನಾಥ್ ರಾವ್ ಅವರ ಆ ಒಂದು ಪರಿಸ್ಥಿತಿಯನ್ನ ನೀವು ನೋಡಿದೀರಾ? ಅವರ ಕುಟುಂಬದ ಪರಿಸ್ಥಿತಿಯನ್ನು ಬಹಳ ಹತ್ರದಿಂದ ನೋಡುತ್ತೀರಾ ಶಿವಮೊಗ್ಗದಲ್ಲಿ. ಈ ಕಡೆ ಸಿದ್ದರಾಮಯ್ಯನವರು ಈ ತರ ಹೇಳಿಕೆ ಕೊಡ್ತಾರೆ, ಏನು ಯುದ್ಧ ಬೇಡ, ಬಿಗಿ ಕ್ರಮ ತಗೊಂಡ್ರೆ ಸಾಕು, ಏನೀಗ ವಾಪಸ್ ಬರ್ತಾರಾ, ಹಿಂಗ್ ಹೇಳ್ತಾರೆ. ಏನ್ ಹೇಳಕ್ ಬಯಸ್ತೀರಿ? ಅವ್ರಿಗೆ ಯೋಗ್ಯತೆ ಇಲ್ಲ ಮೇಡಮ್. ಅವ್ರಿಗೆ ಇಲ್ಲಿ ಮಾಡಿರೋ ಭ್ರಷ್ಟಾಚಾರದ ಬಗ್ಗೆ ಕೇಳಿ. ಅವ್ರಿಗೆ ಇಲ್ಲಿ ಮಾಡಿರೋ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ನ್ಯಾಷನಲ್ ಲೆವೆಲ್ ಮಾತಾಡೋ ಯೋಗ್ಯತೆ ಇಲ್ಲ ಅವ್ರಿಗೆ. ಈ ಪಹಲ್ಗಾಂವ್ ಘಟನೆ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಅವ್ರನ್ನೇ ಮೋದಿ ಅವ್ರ ಕ್ರಮ ತಗೊಳ್ತಿದಾರ, ಕರೆಕ್ಟ್ ಇದೆ ಅದು. ಅವ್ರು ಸಿದ್ದರಾಮಯ್ಯನವರಿಗೆ ಅವ್ರು ನ್ಯಾಷನಲ್ ಲೆವೆಲ್ ಮಾತಾಡೋ ಯೋಗ್ಯತೆ ಇಲ್ಲ ಅವ್ರಿಗೆ. ಅವ್ರಿಗೇನಿದ್ರು ಇಲ್ಲಿ ಅವ್ರು ತಾವು ಮಾಡಿರೋ ಭ್ರಷ್ಟಾಚಾರದ ಬಗ್ಗೆ ಕೇಳಿ ಅವ್ರಿಗೆ. ಅವ್ರ ಆ ಕ್ವಾಲಿಟಿ ಇಲ್ಲ ಅವರು. ಅವ್ರ ಮನೆಗೆ ಹೊಡೆದಾಕಿದ್ರೆ ಕರೆಕ್ಟ್ ಆಗೋದು. ಅದಕ್ಕೆ ದಯವಿಟ್ಟು ಅವ್ರ ಆ ಪ್ರಶ್ನೆ ಕೇಳ್ಬೇಡ್ರಿ. ಈ ಕರ್ನಾಟಕದ ಯಾರನ್ನೂ ಕೇಳ್ಬೇಡ್ರಿ. ಗೌರ್ಮೆಂಟ್ನವ್ರನ್ನ ಅಯೋಗ್ಯರವ್ರು ಅಷ್ಟರವ್ರು. ಅವ್ರೇನಿದ್ರು ಬೆಲೆ ಏರಿಕೆ ಅಂತವ್ ಬಗ್ಗೆ ಕೇಳ್ರಿ ಅವ್ರಿಗೆ. ಗೊತ್ತಾಯ್ತಾ? ಓಕೆ, ದಯವಿಟ್ಟು ಯಾರೇ ಕರೆ ಮಾಡಿದ್ರು ಕೂಡ ಅವಾಚ್ಯ ಶಬ್ದಗಳನ್ನ ಖಂಡಿತವಾಗ್ಲೂ ಬಳಸಬೇಡಿ. ನಿಮ್ಮ ಆಕ್ರೋಶನ ಎಷ್ಟು ಕೂಡ ಹೊರಹಾಕಿ, ಆದ್ರೆ ಅವಾಚ್ಯ ಶಬ್ದಗಳಿಗೂ ರಿಪಬ್ಲಿಕ್ ಕನ್ನಡಕ್ಕೂ ಯಾವುದೇ ಸಂಬಂಧ ಇಲ್ಲ. ದಯವಿಟ್ಟು ಆ ಥರದ ಶಬ್ದಗಳನ್ನ ಉಪಯೋಗಿಸಬೇಡಿ. ಥ್ಯಾಂಕ್ ಯು ರುದ್ರೇಶ್ ಸ್ವಾಮಿ ಅವರೇ ಕಾಲ್ ಮಾಡಿದ್ದಕ್ಕೆ.